ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಹೇಗಿದ್ರೆಲ್ಲರೂ ಚೆನ್ನಾಗಿದ್ರಲ್ಲ, ಮಸ್ತಾಗಿ ಇರಬೇಕು ಅಂತಲೂ ಬಯಸ್ತಾ ಇದ್ದೀರಿ. ಆ್ಯಂಡ್ ಎಷ್ಟು ಜನ ಹೋಳಿಗೆ ಊಟ ಅಥವಾ ಧೋಂಡೆ ಊಟಕ್ಕೆ ನಡೆದ್ರಿ, ಹೆಣ್ಮಕ್ಳು ಮನೆ ಹೆಣ್ಮಕ್ಳು ಅಂತ ಧೋಂಡೆ ಊಟಕ್ಕೆ ಕರೀತಾರಲ್ಲ ಫ್ರೆಂಡ್ಸ್, ಈಗ ಅದಕ್ಕೆ ಮಾಸ್ನಾಗ. ಸೊ ನಾನು ನಮ್ಮ ದೊಡ್ಡಪಪ್ಪ ಅವ್ರ ಮನೆಗೆ ನಡೆದೀನಿ ಫ್ರೆಂಡ್ಸ್. ನಿಮ್ಗೆಲ್ಲರಿಗೂ ಗೊತ್ತಲ್ಲ, ನಮ್ಮ ತಮ್ಮ ಅತ್ತಿಗೆ ಇಬ್ಬರು ಹೈದ್ರಾಬಾದ್ಗೆ ಇರ್ತಾರೆ ಅಂತ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇವತ್ತಿನ ದಿನಾನೇ ಅಂದರೆ ಇವತ್ತು ನಡೆದಿಲ್ಲ, ನಿನ್ನಿನ ದಿನ ಮಾರ್ನಿಂಗ್ ಅಣ್ಣ ಅಂದರೆ ದೊಡ್ಡಪಪ್ಪ ಅವ್ರ ಮಗ ಫೋನ್ ಮಾಡಿ ಊಟಕ್ಕೆ ನಿಮಂತ್ರಣ ಕೊಟ್ಟಿದ್ದರು. ಆ್ಯಂಡ್ ಸೇಮ್ ಡೇ ನಮ್ಮದು ಅತ್ತಿಗೆ ಅಂದರೆ ನನ್ನ ತಮ್ಮನ ಹೆಂಡತಿ. ಓಕೆ, ಸೊ ಶಿ ಆಲ್ಸೋ ಕಾಲ್ಡ್ ಮೀ, ಅಕ್ಕ ಬರ್ರಿ ಊಟಕ್ಕೆ ಅಂಥೇಳಿ. ಪಾಪ ಸಣ್ಣ ಕೇಳಲ್ಲ, ಇನ್ನು ಆಕಿಗೆ ಏನೂ ತಿಳಲ್ಲ. ರೀಸೆಂಟಾಗಿ ಆಕಿನೂ ಹೋಗಿದ್ದು ಹೊಂಡೆ ಊಟ ಮಾಡಿ ಬಂದ. ಸೊ ಶಿ ಈಸ್ ಆಲ್ಸೋ ಫೀಲಿಂಗ್ ಲೈಕ್ ನಾನು ನಮ್ಮ ಮನೆ ಹೆಣ್ಮಕ್ಳಿಗೆ ಮಾಡಬೇಕು ಅಂತ. ಸೊ ಶಿ ಆಲ್ಸೋ ಕಾಲ್ಡ್ ಆ್ಯಂಡ್ ಸೆಡ್, ಬಟ್ ಲಿಟ್ರಲಿ ಹೈದ್ರಾಬಾದ್ಗೆ ಹೋಗಬೇಕು ಅಂದ್ರೆ ಭಾಳ ದೂರ ಅನ್ನಿಸ್ತದೆ. ಸೊ ಅದ್ರ ಸಲುವಾಗಿ ತಂಗಿ ಹೊಂಟಾಳ. ಸೊ ಆಕಿನ ಕೈಲಿ ಎಲ್ಲನೇ ಕೊಟ್ಟು ಕಳಿಸ್ಲತ್ತಾರ. ವೈನಿ, ಐ ಆಮ್ ಥ್ಯಾಂಕ್ ಯು ಆ್ಯಂಡ್ ಐ ಫೀಲ್ ಬ್ಲೆಸ್ಸಡ್. ನಿಮ್ಗೆ ಗೊತ್ತೂ ಹೇಳೀನಿ ಆ್ಯಂಡ್ ವಿಡಿಯೋ ಮೂಲಕನೂ ಹೇಳ್ತಾ ಇದ್ದೀನಿ. ಐ ಆಮ್ ವೆರಿ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಇವಾಗಂತೂ ನಮ್ಮ ಊರಿಗೆ ಬಂದೇ ಬಿಟ್ಟೀನಿ. ನೋಡ್ರಿ ಎಷ್ಟು ಪ್ಲೆಸೆಂಟ್ ಏರ್ ಅದಲ್ಲ. ಹಲೋ, ನಮ್ಮೂರಿಗೆ ಬಂದೀನಿ ನಾನು ಧೋಂಡೆ ಉಳ್ಳಕ್ಕೆ. ಕೂಲ್ ಆ್ಯಂಡ್ ಪ್ಲೆಸೆಂಟ್ ಏರ್. ಆ್ಯಂಡ್ ಆ್ಯಕ್ಚುಲಿ ಫ್ರೆಂಡ್ಸ್, ಒಂದು ಮನಸ್ಸಿನ ಮಾತು ಹೇಳ್ತೀನಿ, ಹೆಣ್ಮಕ್ಳು ಯಾರು ತವ್ರ ಮನೆ ಆಸ್ತಿ ಬರಬೇಕು, ಅಂತಸ್ತು ಬರಬೇಕು ಅಂತಲ್ಲ. ನೋಡ್ರಿ, ಗೊತ್ತು ಅಣ್ಣ ಜಸ್ಟ್ ಹೇಳ್ಕೊಳಕ ಅವ್ರಿಗೆ ಊಟಕ್ಕೆ ಹೇಳಿದೆವು ಅನ್ನೋ ಫೀಲಿಂಗ್ ಅವ್ರಿಗೆ. ಬಟ್ ಹೆಣ್ಮಗಳಾಗಿ ನನ್ನ ಇನ್ನರ್ ಫೀಲಿಂಗ್ ಹೇಳ್ತೀನಿ, ನಮ್ಮ ಅಣ್ಣ ನಮ್ಗೆ ಊಟಕ್ಕೆ ಹೇಳ್ಯಾರಲ್ಲ ಅನ್ನೋ ಅಂಥ ಸ್ಪೆಷಲ್ ಮೂಮೆಂಟ್. ಶ್ರೀ ಗುರು ದೀಪವೇ ವಸುದೇವ ವಿಚಲಿತ ಶಾಂತಿ ನಂದಿಸೋ ದಿವ್ಯ ಭಕ್ತಿಯ ರೂಪವೇ, ಭಕ್ತಿ ಸತ್ವದ ಸಾರ ದೂರಕ ಭಕ್ತ ದೇವ್ರ ಬಲ್ಲದ ಆ್ಯಂಡ್ ಇವೆಲ್ಲ ಪ್ರೀಷಿಯಸ್ ಫ್ರೆಂಡ್ಸ್. ಈ ವಿಡಿಯೋಸ್ ನಾನು ನಿಮ್ಗೆ ತೋರ್ಸ್ಲಿಕ್ಕೋ ನಿಮ್ಮ ಸಲುವಾಗೋ ಅಥವಾ ಮತ್ತೊಬ್ಬರಿಗೆ ಈ ಥರ ಮಾಡಬೇಕು ಅಂತ ಅಲ್ಲ. ಬಟ್ ಇವೆಲ್ಲ ನನ್ನ ಲೈಬ್ರರಿನ ನಾನು ಸೇವ್ ಮಾಡಿಕೊಳ್ತೀನಿ, ಬಿಕಾಸ್ ದೀಸ್ ಆರ್ ವೆರಿ 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 ಪ್ರೀಷಿಯಸ್. ಜಯವಾಗಲಿ, 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 ಜಯವಾಗಲಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ದೊಡ್ಡಪಪ್ಪ ಅವರು ನಮ್ಗೆ ಇವಾಗ ಊಟಕ್ಕೆ ಹೇಳಿನಂಗೆ ನಮ್ಮ ದೊಡ್ಡಪಪ್ಪ ಅವ್ರಿಗೆ ಹೆಣ್ಮಕ್ಳು ಇಲ್ಲ. ಸೊ ಅದರ ಸಲುವಾಗಿ ನಮ್ಮ ಅಣ್ಣ ನಮ್ಮ ತಂಗಿ ಕರಲೇಬೇಕು ಅಂತ ಇಮ್ಮಿಡಿಯೇಟ್ ಆನ್ ದ ಸ್ಪಾಟ್ ಡಿಸೈಡ್ ಮಾಡಿ, ಆನ್ ವರ್ಕಿಂಗ್ ಪ್ಲೇಸಿಗೆ ಹೋಗಿ ಡಿಸೈಡ್ ಮಾಡಿ ಇಮಿಡಿಯೇಟ್ ಅವ್ರು ನಮ್ಗೆ ಕರೆದಾರ ಅಂದ್ರೆ ಇಟ್ಸ್ ಅ ಬಿಗ್ ಮ್ಯಾಟರ್ ಫ್ರೆಂಡ್ಸ್. ಅವ್ರು ಏನು ಮಾಡ್ಯಾರ, ಅವ್ರೇನು ಸಾಮಾನು ಕೊಟ್ರ, ಏಟ್ ಬೇಳೆ ಕೊಟ್ರ, ಅದು ಮ್ಯಾಂಟರಿ ಅಲ್ಲ ಫ್ರೆಂಡ್ಸ್. ಅವರು ನಮಗೆ ಕರೆಯೋದು ದೊಡ್ಡ ವಿಷಯ. ಈಗಿನ ಟೈಮಿನಾಗ ತಮ್ಮವ್ರಿಗೆ ತಾನೇ ನೆನಪಿಕ್ಕು, ಅದು ಭಾಳ ಕಷ್ಟ ಆಗ್ಯದ ಈಗಿನ ದಿನದಾಗ. ಸೊ ಅಣ್ಣ ಕರೆದಾರ ಅಂದ್ರೆ ಇಟ್ಸ್ ಅ ಬಿಗ್ ಮ್ಯಾಟರ್. ಅವ್ರು ನಮಗಷ್ಟೇ ಅಲ್ಲ, ವೈನಿಂದೇರು ತವ್ರ ಮನೆಯವರು, ಇಬ್ಬರು ವೈನಿದೇರು ತವ್ರ ಮನೆಯವರು, ಅಣ್ಣ ತಮ್ಮರು, ಅಕ್ಕ ತಂಗಿಯರು ಎಲ್ಲ ಓವರಾಲ್ ಕಲ್ತು 100+ ಜನಕ್ಕೆ ಊಟ ಕೊಡ್ತಿರೋರು. ಭಾಳ ಚಲೋ ಅನ್ನಿಸ್ತು. ಆ್ಯಂಡ್ ನೀವೆಲ್ಲ ನೋಡಿದ್ರಲ್ಲ. ಆ್ಯಂಡ್ ಈ ತನಕ ಕುಕ್ಕುಂಡ ಬಿ ತೋರಿಸಿ ನೋಡ್ರಿ, ಅದು ನಮ್ಮದು ನಮ್ಮ ಪಪ್ಪಂದು ಅಂದ್ರೆ ನಮ್ಮ ದೊಡ್ಡ ಪಪ್ಪಂದು ಕಸಿನ್ ಒಬ್ಬರು ಕಾಶಿ ಹೋಗಿರಂತ, ಅವ್ರು ಕೊಟ್ಟಿರೋವಂಥ ಗಿಫ್ಟ್ ನನಗೆ ಇಷ್ಟ ಆಗಿ ಒಂದು ವೀಡಿಯೋ ತೆಕ್ಕೊಂಡಿನಿ. ಎಲ್ಲರ ಸಿಕ್ಕರು ತೊಗೊಳಕ್ಕೆ ಬರ್ತದೆ ಅಂತ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ನೋಡಿರಿ, ಊಟ ಮಾಡಿ ಬಸ್ಸಿಗೆ ವಾಪಸ್ ಬರಬೇಕು ಅನ್ನೋಂಥ ಟೈಮ್ನಾಗ ಎಷ್ಟು ಖರಾಬ್ ಗಾಳಿ ಬಿಡ್ಲತ್ತಿತ್ತು ಅಂತ, ಭಾಳ ಖರಾಬ್ ಗಾಳಿ ಬಿಡ್ಲತ್ತಿತ್ತು. ಆ್ಯಂಡ್ ಭಾಳ ಮಳೆನೂ ಇತ್ತು, ಜಾಸ್ತಿ ಮಳೆ ಇತ್ತು. ಸೊ ಅದರ ಸಲುವಾಗಿ ನಮ್ಗೆ ನಿಯರ್ ಅಬೌಟ್ 3 o'clock ಬರೋ ಬಸ್ 3 o'clock ಬಂದೇ ಇಲ್ಲ, 4 o'clock ಬಂತು ಫ್ರೆಂಡ್ಸ್. ಸೊ 1 year ಡಿಲೇ, 1 year ಅಂದಿನ ಅಲ್ಲ, 1 hour ಡಿಲೇ ಆಯಿತು. ಆ್ಯಂಡ್ ಮನೆಗೆ ಬರೋ ಹೊತ್ತಿನಾಗೂ ಹಾಗೆ ತಡ ಆಯಿತು. ಬಟ್ ಕ್ಲೈಮೇಟ್ ಮಸ್ತ್ ಚಿಲ್ಡ್ ಆಯಿತು, ಏಕ್ದಮ್ ಸೆ ಗರಂ ಮೌಸಮ್
ತಂಪಾದ ಮೌಸಮ್ ಆಯಿತು ನೋಡ್ರಿ. ಹೊಲ್ದಾಗೆಲ್ಲ ಇಟ್ಟು ಮಸ್ತ್ ನೀರು ನಿಂತಾವಲ್ಲ. ಬಟ್ ಜಾಸ್ತಿ ಸ್ಪೀಡಾಗಿ ಬಂದ ಕಡೆಯಿಂದ ಎಲ್ಲ ಹರ್ಕೊಂಡೋಗ್ಯಾವ. ಹಳ್ಳಿಗೆ ಬಂದ್ರೆ ಅದು ಫಾರ್ಮರ್ಸಿಗೆ ಹೆಲ್ಪ್ಫುಲ್ ಆಯ್ತಿತ್ತು. ಓಕೆ, ಲೆಟ್ ಅಸ್ ಎಕ್ಸ್ಪೆಕ್ಟ್. ನೋಡ್ರಿ ನೀರು ಎಷ್ಟು ನಿಂತಾವ. ಸೊ ವಿತ್ ಆಲ್ ಗುಡ್ ಮೂಮೆಂಟ್ಸ್ ಆ್ಯಂಡ್ ಅಳಬೇಡ್ದು ಅಂತ ಡಿಸೈಡ್ ಮಾಡ್ಕೊಂಡಿನಿ. ಬಿಕಾಸ್ ಇಮೋಷ್ನಲ್ ಫುಲ್ ಇದ್ದೀನಲ್ಲ, ಇಮೋಷ್ನಲ್ ಆಗಬೇಡ್ದು, ಅಳಬೇಡ್ದು ಅಂತ ಮೆಂಟಲಿ ಪ್ರಿಪೇರ್ ಆಗಿ ಹೋಗೀನಿ. ಆ್ಯಂಡ್ ಬರೋ ಹೊತ್ತಿನಾಗ ಅಷ್ಟೇ ಹಾರ್ಟ್ಫುಲ್, ವೆರಿ ಹ್ಯಾಪಿ. ಆ್ಯಂಡ್ ಅಣ್ಣಾಗ ಇನ್ನೂ ಹೀಗೆ ಎಲ್ಲರಿಗೆ ಮಾಡೋ ಅಂಥ ತಾಕತ್ತು ಕೊಡಲಿ ಅಂತ ಆಶೀರ್ವಾದ ಮಾಡ್ಕೋತ ಬಂದೀನಿ. ಭಾಳ ಖುಷಿಯಾಗೂ ಇದ್ದೀನಿ. ಅಣ್ಣ, ವೈನಿ, ದೊಡ್ಡ ಪಪ್ಪ ಎಲ್ಲರ ಸಲುವಾಗೂ ಊಟದ ನಿಮಿತ್ತವಾಗಿ ಎಲ್ಲರದು ಗೆಟ್ ಟುಗೆದರ್ ಆಯಿತು. ಅತ್ತಿಗೆ ಭೇಟಿ ಮಾಡಿದೀನಿ, ಕಾಕು ತಮ್ಮದೇರಿಗ, ಅಣ್ಣದೇರಿಗ, ಎಲ್ಲ ಕಸಿನ್ಸ್ ಎಲ್ಲರಿಗೆ ಭೇಟಿ ಮಾಡೀನಿ. ದೊಡ್ಡ ಪಪ್ಪ, ದೊಡ್ಡ ಮಮ್ಮಿದೇರು ಆ್ಯಂಡ್ ಎಲ್ಲರೂ ರಿಲೇಟಿವ್ಸ್ನೂ ಬಂದಿರಲಿಲ್ಲ, ಎಲ್ಲ ರಿಲೇಟಿವ್ಸ್ನೂ ಭೇಟಿ ಮಾಡೀನಿ. ಇಟ್ ವಾಸ್ ಲೈಕ್ ಎ ಸಂಡೇ ಸ್ಪೆಷಲ್ ಡೇ, ಲೈಕ್ ಎ ಗೆಟ್ ಟುಗೆದರ್. ಆ್ಯಂಡ್ ನಮ್ಮ ಊರಾಗಿಂದ ಗುಡಿನೂ ತೋರಿಸಿಲ್ಲ. ಆ್ಯಂಡ್ ನಮ್ಮ ಅಣ್ಣವರು ಬಸವಣ್ಣವ್ರ ಭಕ್ತರು. ಕಂಪಲ್ಸರಿ ನಾನು ನಿಮ್ಗೇನು ಗುಡಿ ತೋರಿಸೀನಿ ನೋಡಿರಿ, ಅದು ಮಾರ್ನಿಂಗ್ ಎದ್ದು ಹುಡುಗಿ ಅಲ್ಲಿ ಪೂಜೆ ಮಾಡೋದು, ಸ್ವಚ್ಛ ಮಾಡೋದು, ಕಂಪ್ಲೀಟ್ ಗುಡಿ ಮೇಂಟೆನೆನ್ಸ್ ನಂಬಲ್ಲಿ ಬುಕ್ಕನವ್ರು ನೋಡ್ಕೋತಾರೆ. ಆ್ಯಂಡ್ ಹೇಳಬೇಕು ಆದರೆ ಸ್ಪೆಷಲಿ ಅಣ್ಣ ನೋಡ್ಕೋತಾರೆ. ಅದು ಭಾಳ ಚೆನ್ನಾಗಿ ಅನ್ನಿಸ್ತದೆ. ಸೊ ಅಣ್ಣ, ನೀವು ವಿಡಿಯೋ ಸ್ಟಾರ್ಟಿಂಗ್ನಾಗ ಒಬ್ಬರು ಮಾತಾಜಿ ಬಂದಿರಲ್ಲ. ಸೊ ಅಣ್ಣ ನೋಡ್ರಿ, ನಮ್ಗೆ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ, ಅವರು ಸಂಗಮ್ ಮಾತಾಜಿ ಅಂತ ಅಂದ್ರೆ ನಮ್ಮ ಬಳಿಯಲ್ಲಿ ಉದ್ಗೀರ್ಗೆ ಹೋಗೋತಿನಾಗ ಸಂಗಮ್ ಅಂತ ಒಂದು ಪ್ಲೇಸ್ ಬರ್ತದೆ ಫ್ರೆಂಡ್ಸ್, ಅಲ್ಲಿ ಮಾತಾಜಿಗೂ ಕರ್ಸ್ಯಾರ. ಊರಾಗೆ ಅಲ್ಲ, ನಮ್ಮ ಹೋಮ್ ಟೌನ್ನಾಗ ಭೀ ಮಳೆ ಭಾಳ ಮಸ್ತ್ ಬಿದ್ದಿದೆ ಫ್ರೆಂಡ್ಸ್. ನೋಡ್ತಾ ಇದ್ರೆಲ್ಲ ಆಟೋನಾಗ ಬರೋತಿನ ವಾಟರ್ ಫ್ಲೋ ಎಷ್ಟಿತ್ತಂತ. ಭಾಳ ಅಂದ್ರೆ ಭಾಳ ಜಾಸ್ತಿ ಬಿದ್ದಿದೆ ಮಳೆ. ಆ್ಯಂಡ್ ದಿಸ್ ಈಸ್ ನನ್ ಫಾರ್ಮ್ಯಾಲಿಟಿ. ನಾವು ಒಂದು ಸ್ವಲ್ಪ ಫಾರ್ಮ್ಯಾಲಿಟೀಸ್ ಇರ್ತಾವಲ್ಲ, ಅವನು ಕಂಪ್ಲೀಟ್ ಮಾಡಿ ಬಂದೀನಿ ಫ್ರೆಂಡ್ಸ್. ಆ್ಯಂಡ್ ದಿಸ್ ಈಸ್ ಜಸ್ಟ್ ಅ ಸ್ಮಾಲ್ ಪಿಕ್ಚರ್ ಆಫ್ ನಮ್ಮ ದೊಡ್ಡ ಮಮ್ಮಿ ಆ್ಯಂಡ್ ಇಬ್ಬರು ದೊಡ್ಡ ಮಮ್ಮಿ ಆ್ಯಂಡ್ ಅತ್ತಿಯದರು. ನಮ್ಮ ಅಣ್ಣದ ಹೊಂಡೆ ಊಟಕ್ಕೆ ಕರೆದಿರೋ ಅಂತ ಹೇಳಿಲ್ಲ ಫ್ರೆಂಡ್ಸ್. ವೀಡಿಯೋನೂ ಮಾಡೀನಿ, ತೋರಿಸೀನಿ ನಮ್ಗೆ ಏನೇನು ಊಟ ಮಾಡೀನಿ ಅಂತ. ಸೊ ಸೀರೆನೂ ತೋರಿಸೀನಿ, ಜಸ್ಟ್ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಮತ್ತೊಂದು ಬಾರ ಅಣ್ಣ ಮಾಡಿರೋವಂಥ ಸೀರೆ, ಟೋಪಿ ಟವೆಲ್. ನಮ್ಮ ಕಡೆ ಕಂಪಲ್ಸರಿ ಟೋಪಿ ಟವೆಲ್ ಇಲ್ದೇ ಏನು ಟೋಪಿ ಟವೆಲ್ ಮಾಡ್ತಾರೆ ಫಸ್ಟ್, ಅದ್ರ ಬಾದ ಸೀರೆ. ಆ್ಯಂಡ್ ನೆಕ್ಸ್ಟ್ ಮತ್ತೊಬ್ಬರು ದೊಡ್ಡ ಮಮ್ಮಿನೂ ಸೀರೆ ಮಾಡ್ಯಾರ, ಟೋಪಿ ಟವೆಲ್. ನಡ್ರಿ, ದೊಡ್ಡ ಮಮ್ಮಿ ಕಟ್ಕೊಟ್ಟಿರೋದು ಏನು ಕೊಟ್ಟರನ್ನ ತೋರಿಸ್ತಾರೆ ನೋಡ್ರಿ. ದೊಡ್ಡ ಮಮ್ಮಿ ಹಾಗೆ ಹೋಗಬಾರ್ದು ಮಗ, ಹೆಣ್ಮಕ್ಳು. ಆ್ಯಕ್ಚುಲಿ ನಾ ಸುಮ್ಮನೆ ಊಟ ಮಾಡಿನಲ್ಲ ಮತ್ತೆ ಅಕ್ಕ ಅಂತಂದಿದ್ರು. ಸಾರಿ, ಏನಾರ ಕಟ್ಕೊಂಡು ಹೋಗಿ ಅಂತಂದ್ರೆ ಎಲ್ಲರಿಗೆ ಕರೆದೇವು ಮಗ, ಹಂಗೆ ಅಂತಂದು ಗರಂ ಬಿಸಿ ಬಿಸಿ ಹೋಳಿಗೆ ಕಟ್ಕೊಟ್ರ ವೈನಿ. ಸೊ ನಾನು ನಿಮ್ಮ ಕಡಿಮೆ ತೋರಿಸಿದ್ದೆ 5 ಕೊಟ್ರವರು. ಆ್ಯಂಡ್ ಇದ್ರ ಒಳಗೆ ಆಂಬೂರ್ ಕೊಟ್ರೆ 1 ಮಿನಿಟ್, ಕೈಯಾಗ ಮೊಬೈಲ್ ಅದಲ್ಲ. ಆಂಬೂರ್ ಅಂತೂ ಸೂಪರ್ ಆಗಿದೆ ಫ್ರೆಂಡ್ಸ್. ನಾನು ರೈಸ್ ಊಟ ಮಾಡ್ಲತ್ತಿಲ್ಲ ಅಂತ ವಾವ್, ಇನ್ನೂ ಬಾಯಿ ನೀರು ಹೊಂಟ ನನಗೆ. ಸೂಪರ್ ಟೇಸ್ಟಿ ಆಗ್ಯದ. ಹೋಳ್ಗೆ, ಮಾನ್ಕಾಯಿ ರಸ, ಆಂಬೂರ್ ಒಳ್ಳತ್ರ. ವಾವ್, ಎಷ್ಟು ಜನ ನನ್ನಪ್ಪನೇ ಊಟ ಮಾಡ್ತೀರಿ ಅನ್ನೋದು ಕಮೆಂಟ್ ಮಾಡಿರಿ. ನಾನು ಹಾಲು, ತುಪ್ಪ ಆ್ಯಂಡ್ ಹೋಳ್ಗೆ ಇದ್ರೂ ನಂಗೆ ಆಂಬೂರ್ ಬೇಕು, ರಸ ಇದ್ರೂ ಆಂಬೂರು ಬೇಕು. ರುಚಿ ಖಾರ ಸೂಪರ್ ಹತ್ತದ ಫ್ರೆಂಡ್ಸ್. ಎಷ್ಟು ಜನ ನನ್ನಪ್ಪಲೆ ಅಂತೀರಿ ಅನ್ನೋದು ಕಮೆಂಟ್. ಸೊ ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ಗೆ. ಟೌನ್ ವಾಲಿ ಜ್ಯೋತಿ ಹಿಂಗೆ ಅನ್ನಿಸ್ತು. ಆ್ಯಂಡ್ ನೀವು ಯಾವ ಥರ ದೊಂಡೆ ತಿಂಗಳು ಮಾಡಿರಿ ಅನ್ನೋದು ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ದೇವ್ರು ಎಲ್ಲರಿಗ ಚೆನ್ನಾಗಿರ್ಲಿ.